ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು ನ್ಯಾಯ ಬೇಕು. ಗೆಲ್ಲುವವರೆಗೂ ಹೋರಾಟ. ಸಮಾನ ಕೆಲಸಕ್ಕೆ ಗುತ್ತಿಗೆ ಪದ್ಧತಿಯನ್ನು ಗುತ್ತಿಗೆ ಪದ್ಧತಿಯನ್ನು ರಾಜ್ಯ ಸರ್ಕಾರ ಚಿಂತನೆಯಲ್ಲಿದೆ. ಬೀದರ್ ಮಾದರಿಯ ಸೊಸೈಟಿಯನ್ನು ರಚನೆ ಮಾಡಬೇಕಂತೇಳಿ ಆ ಒಂದು ಚಿಂತನೆಯನ್ನು ಸರ್ಕಾರ ಮಟ್ಟದಲ್ಲಿ ಕೈಬಿಟ್ಟು ಎಲ್ಲ ನೌಕರರನ್ನು ಒಳಗುತ್ತಿಗೆ ನೌಕರರನ್ನಾಗಿ ಮಾಡಬೇಕಂತೇಳಿ ನಮ್ಮದೊಂದು ಪ್ರಮುಖ ಬೇಡಿಕೆ ಇದೆ. ಅದರ ಜೊತೆಗೆ ನಮಗೆ ಸೇವಾ ಭದ್ರತೆ ಬೇಕು ಮತ್ತು ಪ್ರತಿ ತಿಂಗಳು ವೇತನ ಬೇಕು. ಎಲ್ಲ ಒಂದು ಹೊರಗುತ್ತಿಗೆ ನೌಕರರಿಗೆ 7 ತಿಂಗಳ 8 ತಿಂಗಳ 3 ತಿಂಗಳಿಂದ ಪಗಾರ ಆಗಿಲ್ಲ. ಆ ಒಂದು ಕಾರಣಕ್ಕೆ ತಮ್ಮ ಒಂದು ಕೌಟುಂಬಿಕ ವ್ಯವಸ್ಥೆ ಹಾಳಾಗುತ್ತಿದೆ. ಈ ಒಂದು ಎಲ್ಲ ಒಂದು ಮಾನದಂಡ ಇಟ್ಕೊಂಡು ನಾವೊಂದಿನ ಇವತ್ತಿನ ಸ್ಟ್ರೈಕ್ ಹಮ್ಮಿಕೊಂಡೇವಿ. ಆ ಒಂದು ಕಾರಣಕ್ಕೆ ಜಿಲ್ಲಾಧಿಕಾರಿಗಳೇ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು. 10 ವರ್ಷ 11 ವರ್ಷ 15 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಬೇಕು ಒಂದು ಬೇಡಿಕೆ ನಮ್ಮದು. ಮತ್ತು ಹೊರಗುತ್ತಿಗೆ ಆಧಾರ ಏಜೆನ್ಸಿ ಥ್ರೂ ನಮಗೆ ಕೆಲಸಕ್ಕೆ ತಗೋತಾ ಇದ್ದಾರೆ. ಸುಮಾರು ನಮ್ಮ ಸ್ಯಾಲ್ರಿಯನ್ನು ಅಲ್ಲಿ ಕಟ್ಟಾಗಿ ಏಜೆನ್ಸಿಗೆ ಹೋಗ್ತಾ ಇದೆ. ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಸುಮಾರು ವಿಧೇಯರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ವೈದ್ಯಕೀಯ ಒಂದು ಸೌಲಭ್ಯ ಬೇಕು, ನಮಗೆ ಸೇವಾ ಭದ್ರತೆ ಬೇಕು. ಎಲ್ಲ ರೀತಿಯಿಂದ ಸರ್ಕಾರಿ ಕೆಲಸದಲ್ಲಿ ನಾವು ಕೈ ಜೋಡಿಸ್ತಾ ಇದ್ದೀವಿ. ಯಾವುದು ಕೂಡ ಕೆಲಸಕ್ಕೆ ಚ್ಯುತಿ ಬರದಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಹಕ್ಕು ಇದು ಮೂಲಭೂತ ಹಕ್ಕಾಗಿದೆ. ಅದಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇವತ್ತು ಸರ್ಕಾರದವರು ಕೊಡಲೇಬೇಕು ಅಂತ ನಾವು ಎಲ್ಲರ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮಹಿಳೆಯರಿಗೆ ವೈದ್ಯಕೀಯ ಸೌಲಭ್ಯ ಬೇಕು, ಬೇರೆ ಬೇರೆ ಸಮಸ್ಯೆ ಇರ್ತಾವೆ ಮಹಿಳೆಯರಿಗೆ, ಅದಕ್ಕೆ ಸರ್ಕಾರದವ್ರು ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಹೆಸರು ಭಾರತಿ ಅಂತ ಹೇಳಿ. ಶೋಷಣೆಯಲ್ಲಿ ನಾನು ಜೀವನ ಬದುಕನ್ನು ಕಟ್ಟಿಕೊಳ್ತಾ ಇದ್ದೇನೆ. ಇದು ಇಷ್ಟೊಂದು ಶೋಷಣೆಯಾದಂಥ ಇದು ನಾವು ಹಿಂದಕ್ಕೆಲ್ಲ ಜೀತ ಪದ್ಧತಿ ಅಂತ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಆಧುನಿಕ ಜೀತ ಪದ್ಧತಿ ಯಾವುದಾದ್ರೂ ಇದ್ದರೆ ಅದು ಹೊರಗುತ್ತಿಗೆ ನೌಕರಿ ಪದ್ಧತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸುಮಾರು ವರ್ಷಗಳಿಂದ ನಮ್ಮ ಮೇಲೆ ಅತ್ಯಂತ ಶೋಷಣೀಯವಾಗಿ ಖಂಡನೀಯವಾಗಿ ನಮ್ಮ ಏನು ಶ್ರಮ ಅದ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಇನ್ನೂವರೆಗೂ ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ನಮ್ಮ ಶ್ರಮವನ್ನು ಒಳ್ಳೆ ರೀತಿಯಾಗಿ ಬಳಕೆ ಮಾಡಿಕೊಂಡು ನಮಗೆ ಶೋಷಣೆ ಮಾಡ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ತಿದ್ರೆ ಇವತ್ತಿನ ಸರ್ಕಾರಗಳೇ ಮಾಡ್ತಾ ಇದ್ದಾವೆ. ಆ ಸರ್ಕಾರಗಳಿಗೆ ನಾನು ನೇರವಾಗಿ ಹೇಳ್ತೇನೆ, ಇಂಥ ಅನಿಷ್ಟ ಪದ್ಧತಿಯನ್ನು ತೊಲೆದೂಡಿಸಿ ನಮಗೆ ನೇರವಾಗಿ ನಾವು ದುಡಿತಿರ್ತಕ್ಕಂಥ ಹಣವನ್ನು ನೇರವಾಗಿ ನಮ್ಮ ಖಾತೆಗೆ ಜಮಾ ಮಾಡಿದ್ರೆ ನಿಮಗೆ ಪುಣ್ಯ ಬರ್ತದೆ. ಇಂಥ ಒಳ್ಳೆ ಕೆಲಸ ನೀವು ಯಾಕೆ ಇಂಥ ನಮ್ಮ ಎಷ್ಟೋ ನೌಕರ ಸುಮಾರು ಜನ ಎಷ್ಟು ನೌಕರರ ಲೆಕ್ಕನೇ ಇಲ್ಲ. ಅಂಥ ನೌಕರರಿಗೆ ಇವತ್ತು ಸರ್ಕಾರಗಳು ಶೋಷಣೆ ಅಂಥ ಶೋಷಣೆಯನ್ನು ತಡೆಗಟ್ಟಬೇಕು. ನಾವು ಸುಮಾರು 5-6 ತಿಂಗಳಾಯಿತು, ಪ್ರತಿ ವರ್ಷ ಸುಮಾರು 7 ತಿಂಗಳು 6 ತಿಂಗಳು ಸ್ಯಾಲ್ರಿ ಆಗಲ್ಲ. ಆದರೂ ನಮ್ಮ ಅಂಥ ಕಷ್ಟ ನೋವುಗಳ ನಡುವೆ ನಾವು ಸರ್ಕಾರದ ಕೆಲಸಕ್ಕೆ ಯಾವುದೇ ಚ್ಯುತಿ ಬರದಂತೆ ನಮ್ಮ ಕಷ್ಟಗಳನ್ನು ಬದಿಗೊತ್ತಿ ಸರ್ಕಾರದ ಸೇವೆಗಾಗಿ ಸರ್ಕಾರದ ನಿಷ್ಠೂರವಾಗಿ ಪ್ರಾಮಾಣಿಕವಾಗಿ ಮತ್ತು ಶ್ರಮಿಕರಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ಆ ಶ್ರಮಿಕರ ಸೇವೆಗೆ, ಆ ಶ್ರಮಿಕರ ಬದ್ಧತೆಗೆ, ಆ ಶ್ರಮಿಕರ ಕಷ್ಟಕ್ಕೆ, ಶ್ರಮಿಕರ ನೋವಿಗೆ ಇಡೀ ಭಾರತದ ಜನರು ಮತ್ತು ಸರ್ಕಾರಗಳು ನಮಗೆ ಸ್ಪಂದನೆ ಮಾಡಬೇಕಾಗಿದೆ. ನಮ್ಮ ವೇತನ ನೋಡಿದ್ರೆ ಅತ್ಯಂತ ನಿಕೃಷ್ಟವಾದ ವೇತನ, ನಮ್ಮ ಜೀವನ ನಡೆಸೋದು ಬಹಳ ಕಠಿಣವಾದಂಥ ವೇತನ ಅದ. ಅಂಥದ್ರ ನಡುವೆಯೂ ನಾವು ಸರ್ಕಾರಿ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಹೊಂಟಿದ್ದೇವೆ. ಅಂಥ ನಡುವೆಯೂ ನಾವು ಸಮಾಜಕ್ಕಾಗಿ ನಮ್ಮ ಸೇವೆಯನ್ನು ಕೊಡ್ತಾ ಇದ್ದೇವೆ. ಅಂದರೆ ಸಮಾಜವು ನಮ್ಮ ಬೆನ್ನ ಹಿಂದೆ ಇರಬೇಕು, ಅದೇ ರೀತಿ ಸರ್ಕಾರವು ನಮ್ಮ ಬೆನ್ನ ಹಿಂದೆ ಇರಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಮತ್ತು ಈಗ ಇನ್ನೊಂದು ಹೊಸ ಪದ್ಧತಿಗಳನ್ನು ಚಿಂತನೆ ಮಾಡ್ತಾ ಇದೆ ಸರ್ಕಾರ.
ಬೀದರ್ ಮಾದರಿ ಇನ್ನೂ ಶೋಷಣೆ ಮಾದರಿ ನನ್ನ ಅಭಿಪ್ರಾಯದಲ್ಲಿ, ನಮ್ಮ ಎಲ್ಲ ನೌಕರ ಅಭಿಪ್ರಾಯದಲ್ಲಿ ಇದು ಇನ್ನೊಂದು ರೀತಿಯ ಆಧುನಿಕ ಜೀತ ಪದ್ಧತಿ. ಇದೊಂದು ಜೀತ ಪದ್ಧತಿ ಆಧುನಿಕ, ಇದೊಂದು ಇನ್ನೊಂದು ರೀತಿಯ ಆಧುನಿಕ ಜೀತ ಪದ್ಧತಿ ಅದ. ಅದಕ್ಕೆ ಇಂಥ ಜೀತ ಪದ್ಧತಿ, ಇಂಥ ಮಾಡರ್ನ್ ಜೀತ ಪದ್ಧತಿಗಳನ್ನು ತೊಳೆದೂಡಿಸಿ ನಮಗೆ ನೇರವಾದ ಪಾವತಿಯನ್ನು ಕೊಡ್ರಿ, ನಮ್ಮ ಸೇವೆಗೆ ನಮ್ಮ ದುಡಿಮೆಗೆ ತಕ್ಕಂಥ ಪ್ರತಿಫಲವನ್ನು ಕೊಡ್ರಿ ಅಂತ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೇವೆ. ಯಾಕಂದ್ರೆ ನಾವು ಅಷ್ಟು ನಮ್ಮ ತ್ರಾಸದ, ಆ ತ್ರಾಸ ನಡುವೆ ನಿಮ್ಗೆ ಕೂಡ ನಾವು ಕೆಲಸ ಮಾಡ್ಲಾತೀವಿ. ದಯವಿಟ್ಟು ನೀವು ಇಂಥ ಎಲ್ಲ ಅನಿಷ್ಟ ಪದ್ಧತಿಗಳನ್ನು ತೊಡೆದೂಡಿಸಿ ನಮ್ಮ ನೇರ ಪಾವತಿಯನ್ನು ಮಾಡಬೇಕಂತ ನಾವು ಎಲ್ಲ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಘನವ್ಯಕ್ತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಅವ್ರ ಪ್ರಣಾಳಿಕೆ ಒಳಗದ ಚುನಾವಣೆಗೆ ಬರೋ ಪೂರ್ವದಲ್ಲಿ ಪ್ರಣಾಳಿಕೆ ಒಳಗೆ ಹಾಕೊಂಡು ಬಂದಾರ. ಆ ಪ್ರಣಾಳಿಕೆ ನೋಡಿ ನಾವೆಲ್ಲ ಬೆಂಬಲ ಕೊಟ್ಟೇವಿ. ಅಂಥ ಪ್ರಣಾಳಿಕೆ ತಕ್ಕಂತೆ ನೀವು ನುಡಿದಂತೆ ನಡೆಯುವ ಸರ್ಕಾರ, ನುಡಿದಂತೆ ನಡೆಯುವಂಥ ಸರ್ಕಾರ ಅಂತ ಹಲವಾರು ಬಾರಿ ಹೇಳ್ತೀರಿ. ಹಂಗೆ ಅದೇ ಬಾರಿ ನಮ್ಮ ಹೊರಗುತ್ತಿಗೆ ನೌಕರರಿಗೂ ಕೂಡ ನೀವು ನುಡಿದಂತೆ ನಡೆಯುವಂಥ ಮುಖ್ಯಮಂತ್ರಿಗಳಾಗಲಿ ಅಂತ ನಾನು ಶುಭ ಹಾರೈಸಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಧನ್ಯವಾದ ಸರ್. ನಿಮ್ಮ ಹೆಸರು? ಭಾರತ್ ಮಾತಾ ಕೀ. ಚಿರ್ಕಾಂತ್ ಬೇಡ ಅಂತ. ಇವತ್ತಿನ ದಿನ ಸರ್ಕಾರಿ ಇಲಾಖೆಗಳಲ್ಲಿ ದುಡಿಯುತ್ತಿರುವ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಬೇಡಿಕೆ ಈಡೇರಿಸುವ ಕುರಿತು ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಸರ್. ಪ್ರಮುಖವಾಗಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಕೆಲವೊಂದಿಷ್ಟು ಬೇಡಿಕೆಗಳನ್ನು ನಾವು ಕೇಳ್ತಾ ಇದ್ದೇವೆ ಸರ್. ಕಾಯಮೇತರ ನೌಕರರು ಕಾಯಂ ಮಾಡಲು KCSR ನಿಯಮಾವಳಿಗೆ ತಿದ್ದುಪಡಿ ತಂದು ಅನುಭವದ ಆಧಾರದ ಮೇಲೆ ಕಾಯಂ ಮಾಡಬೇಕಂತ ನಮ್ಮ ಪ್ರಮುಖ ಬೇಡಿಕೆ ಇದೆ ಸರ್. ಅದರ ಜೊತೆಗೆ ಹೊರಗುತ್ತಿಗೆ ಕಾರ್ಮಿಕರ ವೇತನ ಪಾವತಿಸಲು ತೀರ್ಮಾನಿಸಿರುವ ಬೀದರ್ ಮಾದರಿಯ ಕಾರ್ಮಿಕ ಸಹಕಾರಿ ಸಂಘ ರಚನೆಯನ್ನು ಕೂಡಲೇ ಈ ವ್ಯವಸ್ಥೆಯನ್ನು ಕೈಬಿಟ್ಟು ನಮಗೆ ಒಳಗುತ್ತಿಗೆಯನ್ನು ಮಾಡಬೇಕಂತ ನಮ್ಮ ಪ್ರಮುಖವಾದಂತಹ ಬೇಡಿಕೆ ಇದೆ ಸರ್. ಅದರ ಜೊತೆಗೆ ನೌಕರರು ಕಾಯಂ ಆಗುವ ತನಕ ಹೊರಗುತ್ತಿಗೆ ನೇಮಕಾತಿ ಪದ್ಧತಿಯನ್ನು ರದ್ದುಪಡಿಸಿ ನೇರ ಪಾವತಿ ಅಡಿಯಲ್ಲಿ ತರಬೇಕು, ಸೇವಾ ಭದ್ರತೆಯನ್ನು ಖಾತ್ರಿಪಡಿಸಬೇಕಂತ ನಮ್ಮದೊಂದು ಬೇಡಿಕೆ ಇದೆ ಸರ್. ಅದ್ರ ಜೊತೆಗೆ ಹುದ್ದೆ ಕಾಯಂ ಆಗೋ ತನಕ ಸುಪ್ರೀಂ ಕೋರ್ಟ್ ಆದೇಶದನ್ವಯ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕಂತೇಳಿ ನಮ್ಮ ಒಂದು ಬೇಡಿಕೆ ಇದೆ ಸರ್. ಇದೇ ರೀತಿ ಹಲವಾರು ಬೇಡಿಕೆಗಳಂತ ಮೂಲಕ ನಾವು ಸರ್ಕಾರಕ್ಕೆ ಬೇಡ್ಕೊತಾ ಇದ್ದೀವಿ ಸರ್. ದಯಮಾಡಿ ನಮ್ಮದೊಂದು ಬೇಡಿಕೆಯನ್ನು ತಮ್ಮ ಮೂಲಕ ಈಡೇರಿಸಿಕೊಡ್ಬೇಕಂತ ಕೇಳ್ಕೊತೀವಿ ಸರ್. ಮೊದಲಿಗೆ ನಾನು ಮೀಡಿಯಾದವ್ರಿಗೆ ಧನ್ಯವಾದ ಹೇಳ್ತೀನಿ. ಇವತ್ತು ನಮ್ಮ ಹೋರಾಟಕ್ಕೆ ನೀವು ಬಹಳ ಸಾಥ್ ಕೊಟ್ಟಿರಿ, ತಮಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಇವತ್ತು ನಾವು ಕರ್ನಾಟಕದ ರಾಜ್ಯಾದ್ಯಂತ ಏನು ಸರ್ಕಾರಿ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದೀವಿ. ಇವತ್ತಿನ ದಿನ ನಾವು ಒಂದು ಹೋರಾಟವನ್ನ ಹಮ್ಮಿಕೊಂಡಿದೀವಿ ಎಲ್ಲರೂ ಸೇರಿ. ಸುಮಾರು 10 ವರ್ಷ, 15 ವರ್ಷ, 20 ವರ್ಷ, 5 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಸರ್ಕಾರಿ ಇಲಾಖೆಯಲ್ಲಿ ಹೊರಗುತ್ತಿದಾರರಾಗಿ. ಇದನ್ನ ನಾವು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕನ್ನೋದು ಒಂದು ಪ್ರಮುಖ ಬೇಡಿಕೆ ಇದೆ. ಅದರ ಜೊತೆ ಬೀದರ್ದಲ್ಲಿ ಏನು ಸಹಕಾರ ಕಾರ್ಮಿಕರ ಒಂದು ಪದ್ಧತಿಯನ್ನ ಎಲ್ಲಾ ಕಡೆ ತರುವಂತ ಒಂದು ಜಾರಿಗೆ ತರುವಂತ ಒಂದು ಡಿಸ್ಕಸ್ ಏನ್ ಸರ್ಕಾರದಲ್ಲಿ ನಡೆದಿದೆ, ಇದು ರದ್ದುಗೊಳಿಸ್ಬೇಕು ಇಲ್ಲಿಗೆ ಅಂತೇಳಿ. ಮತ್ತು ನಮಗೆ ಸೇವಾ ಭದ್ರತೆಯನ್ನು ಒದಗಿಸ್ಬೇಕು. ಈಗ ಮಹಿಳೆಯರು ಕೂಡ ಕೆಲಸ ಮಾಡ್ತಿದ್ವಿ ಸರ್ಕಾರಿ ಇಲಾಖೆಯಲ್ಲಿ, ಅವ್ರಿಗೂ ಪರ್ಮನೆಂಟ್ ನೌಕರಿಗೆ ಹಂಗ ನಾವು ವೈದ್ಯಕೀಯ ಸೇವೆ ಅಂದ್ರೆ ಗರ್ಭಿಣಿಯರಾದಾಗ ಹೆರಿಗೆ ಸೌಲಭ್ಯ ಹ್ಯಾಂಗ್ ಕೊಡ್ತಾರ ಹಂಗ ನಮಗೂ ಕೂಡ ಕೊಡ್ಲಿ. ಮತ್ತೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಸ್ಯಾಲ್ರಿ ಆಗ್ಲಿ ಅಂತ ನಾನು ಬೇಡ್ಕೋತೀನಿ. ಬಹಳ ಕಡಿಮೆ ಸ್ಯಾಲ್ರಿಗೆ ನಾವು ಕೆಲಸ ಮಾಡ್ತಾ ಇದೀವಿ. ಕೆಲಸಕ್ಕೆ ಯಾವುದೇ ಚ್ಯುತಿ ಬರದೇ ಇರುವಂಗ ಅವ್ರು ಯಾವ ನಮ್ಮ ಮೇಲಧಿಕಾರಿಗಳು ಯಾವ ರೀತಿ ಕೆಲಸ ಹೇಳ್ತಾರ ಅದನ್ನ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದೀವಿ. ಅದೇ ರೀತಿ ನಮಗೆ ಸ್ಯಾಲ್ರಿ ಕೂಡ ಪ್ರತಿ ತಿಂಗಳ ಆಗ್ಲಿ ಅಂತ. ತುಟ್ಟಿ ದಿನ ನಿಮ್ಗೆಲ್ಲಾ ಗೊತ್ತೇ ಇದೆ, ಬಹಳ ತುಟ್ಟಿ ಇದೆ. ಎಲ್ಲ ಪ್ರತಿಯೊಂದು ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಕಡಿಮೆ ಸ್ಯಾಲ್ರಿ ಇರೋದ್ರಿಂದ ನಮ್ಮ ಕುಟುಂಬ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಸಮಾನ ವೇತನ ನಮಗ್ ಕೊಡ್ಲಿ ಅಂತ ನಾನು ಆಗ್ರಹ ಮಾಡ್ತೀನಿ. ಈಗ ನೋಡ್ರಿ, ಹೊರಗ ನಮ್ಗ ಬೇರೆ ಏಜೆನ್ಸಿ ಥ್ರೂ ನಮ್ಗೆ ಕೆಲ್ಸಕ್ಕೆ ತಗೋತಾ ಇದಾರೆ. ಸುಮಾರು ಸ್ಯಾಲ್ರಿ ನಮ್ದು ಅಲ್ಲೇ ಕಟ್ ಆಗ್ತಾ ಇದೆ. ಕಟ್ ಆಗಿ ಅಲ್ಪ ಪ್ರಮಾಣದ ನಮ್ ಕೈಗೆ ಸೇರ್ತಾ ಇದೆ. ಹಿಂಗಾಗಿ ಕುಟುಂಬ ನಿರ್ವಹಣೆ ನಮಗ್ ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಇದನ್ನ ಕಟ್ ಆಗ್ಬೇಕು, ಒಳಗುತ್ತಿಗೆ ಆಧಾರದಲ್ಲಿ ನಮ್ಗೆ ತಗೋಬೇಕು ಅಂತ ನಾನು ಬೇಡ್ಕೊತೇನೆ. ಭಾರತಿ ಅಂತ ಹೇಳಿ ಯಾವ ಇಲಾಖೆಯಲ್ಲಿ ನೌಕರಿ ಮಾಡೋದು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಡ್ತೀವಿ. ಇವತ್ತಿನ ದಿನ ನಾವೆಲ್ಲರೂ ಕೂಡ ಹೋರಾಟ ಮಾಡುತ್ತ ಉದ್ದೇಶ ಒಂದೇ. ನಾವು ಇಷ್ಟು ವರ್ಷ ನಾವೆಲ್ಲ ಕೆಲಸ ಮಾಡ್ಕೊತ ಬಂದೇವಿ. ನಮಗೊಂದು ಸೇವಾ ಭದ್ರತೆ ಬೇಕು, ವೈದ್ಯಕೀಯ ಭದ್ರತೆ ಬೇಕು, ನಮ್ನ ಕಾಯಂಗೊಳಿಸ್ಬೇಕು ಅಂತಕ್ಕಂಥ ಪ್ರಮುಖವನ್ನ ಬೇಡಿಕೆ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಇಲ್ಲಿವರೆಗೂ ನಾವು ನಮ್ಮ ನೌಕರರ ವೇತನದಲ್ಲಿ GST ಅನ್ನ ಕಟ್ ಆಗಿರ್ತದೆ. ಅದೆಲ್ಲ ಸರ್ಕಾರ ಮರಳಿ ಕೊಡ್ಬೇಕು, ನೌಕರಿಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತ ಒಂದು ಸರ್ಕಾರಕ್ಕೆ ನಮ್ಮ ಬೇಡಿಕೆ ಇದೆ. ಮತ್ತು ಬರುವಂತ ದಿನಗಳಲ್ಲಿ ಒಂದು ನೌಕರರ ವೇತನದಲ್ಲಿ GST ಕಡಿತವನ್ನು ರದ್ದುಪಡಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ ಸರ್. ಆ ಒಂದು ಉದ್ದೇಶ. ಮತ್ತು ಪ್ರತಿ ತಿಂಗಳು ಇವತ್ತಿನ ದಿನಮಾನಗಳಲ್ಲಿ ಮೇಡಮ್ ಅವ್ರು ಹೇಳಿದಾಗೆ ಪ್ರತಿಯೊಂದು ಬೆಲೆಯು ಗಗನಕ್ಕೇರಿದೆ. ಈ ಒಂದು ನಮ್ಮ ಸ್ಯಾಲ್ರಿ ನೋಡಿದ್ರೆ ಯಾವುದೇ ಒಂದು ಇದಕ್ಕೂ ಸಾಕಾಗುದಿಲ್ಲ. ಅಂತ ಸಂದರ್ಭದಲ್ಲಿ 4 ತಿಂಗಳ 5 ತಿಂಗಳ ಪ್ರಸ್ತುತವಾಗಿ ನಮ್ದು 8 ತಿಂಗಳಾಗಿ ಸರ್ ಪೇಮೆಂಟ್ ಆಗಿಲ್ಲ. ಈ ಒಂದು ಉದ್ದೇಶದಿಂದ ನಮ್ಮ ಕುಟುಂಬ ನಿರ್ವಹಣೆ ತುಂಬಾ ಕಷ್ಟವಾಗಿದೆ. ಆ ಒಂದು ಕಾರಣಕ್ಕೆ ಸರ್ಕಾರ ಇದ್ರ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕು. ಮತ್ತು ಇವಾಗಿನ ಸರ್ಕಾರ ಚಿಂತನೆಯಲ್ಲಿದೆ ಬೀದರ್ ಮಾದರಿಯ ಒಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸೊಸೈಟಿ ರಚನೆ ಮಾಡ್ಬೇಕಂತ ಹೇಳಿ. ಆ ಒಂದು ವ್ಯವಸ್ಥೆಯನ್ನು ಕೈಬಿಟ್ಟು
ಎಲ್ಲ ನೌಕರನ್ನು ಒಳಗುತ್ತಿಗೆ ನೌಕರನಾಗಿ ಮಾಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊತೀನಿ ಸರ್. ಸಚಿನ್ ಕಟ್ಟಿ ಸರ್. ಸರ್, ಸಿದ್ದರಾಮಯ್ಯನವರು ಸರ್ಕಾರ ರಚಿಸುತ್ತಿದ್ದ ಮುಂಚಾಗಿ ಏನ್ ಹೇಳಿದ್ರಪ್ಪ, ಪ್ರಣಾಳಿಕೆಯಲ್ಲಿ ನಿಮ್ಮನ್ನೆಲ್ಲ ಪರ್ಮನೆಂಟ್ ನೌಕರನಾಗಿ ಸೇರ್ಪಡಿಸುತ್ತೆ ಅಂತ ಹೇಳಿದ್ರು ಸರ್. ಯಾಕೆ ಮಾಡ್ತಿಲ್ಲ ಸರ್ ಅವ್ರು? ಸರ್ಕಾರ ಬಂದ್ 3 ವರ್ಷ ಆಯ್ತು. ಇಲ್ಲ ಸರ್, ಸರ್ಕಾರ ರಚನೆ ಸಂದರ್ಭದಲ್ಲಿ ಏನು ಎಲ್ಲಾ ನೌಕರನ್ನು ಕಾಯಂಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೆ ಇನ್ನೂವರೆಗೂ ಕೂಡ ಯಾವುದೇ ನಮಗೆ ಕಾಯಂ ಮಾಡುವಂತ ಲಕ್ಷಣಗಳು ಕಾಣ್ತಾ ಇಲ್ಲ ಸರ್. ಸರ್, ನೀವು ನೌಕರ ನಿಯೋಗ ಅಂತ ಒಂದು ಹೋಗ್ಬೋದಾಗಿತ್ತಲ್ಲ ಸಿದ್ದರಾಮಯ್ಯ? ಅದೇ ಒಂದು ಹಂತವಾಗಿ ಸರ್, ಪ್ರಥಮ ಹಂತವಾಗಿ ನಾವು ಜಿಲ್ಲೆಯಲ್ಲಿ ಮಾಡ್ತಾ ಇದೀವಿ ಸರ್. ಮುಂದಿನ ಹಂತವಾಗಿ ನಾವು ರಾಜಧಾನಿ ಬೆಂಗಳೂರಲ್ಲಿ ಮಾಡುವ ವಿಚಾರದಲ್ಲಿ ಇದೀವಿ ಸರ್. ಈ ಬದಲಾಗಿ ಏನಪ್ಪ ಇಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಉಸ್ತುವಾರಿ ಸಚಿವ ಅಂತ MP ಪಾಟೀಲ್ ಭೇಟಿಯಾಗಿದೆ. ಅದೇ ಸರ್, ಇದು ಪ್ರಥಮ ಹಂತವಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಲಾಯಿತು ಸರ್. ಮುಂದಿನ ಹಂತವಾಗಿ ನಾವು ರಾಜಧಾನಿಗೆ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವಂತ ವಿಚಾರದಲ್ಲಿ ಇದೀವಿ. ಉಸ್ತುವಾರಿ ಸಚಿವರು ಕೂಡ ಸರ್, ನಿಮ್ಮ ಹೆಸರು? ಸಚಿನ್ ಕಟ್ಟಿ ಅಂತ. ಯಾವ ಇಲಾಖೆ ಸರ್ ತಮ್ಮದು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ವಿಜಯ.